ಆಟೋಮೆಟಿಕ್ ಆಗಿ ನನ್ನಲ್ಲಿ ಬದಲಾವಣೆ ಆಯ್ತು. ನಾನು ಎಂದೂ ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ಲೇ ಇಲ್ಲ. ನಾನು ಪ್ರತಿ ದಿವಸ ಧ್ಯಾನ ಮಾಡ್ತಾ ಮಾಡ್ತಾ ಇದ್ರೆ ನಾನು ಕುಡಿಬೇಕು, ತಿನ್ಬೇಕು, ಚಟ ಮಾಡ್ಬೇಕಂತ ಅನಿಸ್ಲೇ ಇಲ್ಲ ನನಗೆ. ಆ ತನ್ನಷ್ಟಕ್ಕೆ ತಾನೇ ಹೋಗ್ಬಿಡ್ತದೆ ಅಲ್ಲ. ಈಗ 18 ವರ್ಷ ನಾನು ಮಾಡಕ, 18 ವರ್ಷದಾಗ ನಾನು ಒಬ್ಬನೇ ಅಂತವೆಲ್ಲ ಬಿಟ್ಟಿನ. ಮತ್ತೆ ಇನ್ನು ಬೇರೆ ಬದಲಾವಣೆ ಏನು ಆಗಿರ್ಬೋದ ನೋಡಿ. ನನ್ನ ಜೊತೆಗಿರಂತ ಒಂದು 20-30 ದೋಸ್ತರು ಇದ್ರಲ್ಲ, ಅವರು ಸಹಿತ ಶುದ್ಧ ಸಸ್ಯಾಹಾರಿಗಳಾಗ್ಯಾರ. ಅವರು ಸಹಿತ ಧ್ಯಾನ ಮಾಡಬೇಕು ನೋಡಿ. ಸಮಾಜಕ್ಕೆ ಕೂಡ ನಾವ್ ಏನಿಲ್ಲ, ನಾವೆಷ್ಟು 100 ಕೋಟಿ ಖರ್ಚು ಮಾಡಿ ಏನೇನೋ ಮಾಡಿದ್ರು ಅದನ್ನ ನೆನಪಿರಂಗಿಲ್ಲ. ಆದ್ರೆ ಇನ್ನೊಬ್ಬರ ಲೈಫಿಗೆ ಏನಾದ್ರು ಒಳ್ಳೇದನ್ನ ನಾವು ಕೊಟ್ಟಿವಿ ಅಂದ್ರೆ ಅವ್ರ ಸಾಯತನ ನಮ್ಮನ್ನು ನೆನೆಸ್ತಾರೆ. ಇವತ್ತು ನನ್ನ ದೋಸ್ತರು ಎಷ್ಟೋ ಜನ ನಾನು ಕಟ್ಟಿಸಿರೋ ಪಿರಮಿಡ್ ನಲ್ಲಿ ಧ್ಯಾನ ಮಾಡಿ ಅವ್ರ ರೋಗಗಳನ್ನು ಕಳ್ಕೊಂಡು ಎಷ್ಟು ಹ್ಯಾಪಿಲಿಂದ ಸಂತೋಷದಿಂದ ಬದುಕತ್ತೆ ಅಂದ್ರೆ ದೇವರಲ್ಲೇ ನೀನು ನನಗೆ ಅಂತ ನೋಡ್ರಿ. ಇನ್ನೇನು ಬೇಕು ಸಮಾಜಕ್ಕೆ ನಾವು ಕೊಡೋ ಕೊಡುಗೆಗಳು ನೋಡ್ರಿ. ನಾನು ಒಬ್ಬನು ಸ್ಟಾರ್ಟ್ ಮಾಡಿದ್ರೆ ಸಾಕು, ನನ್ನ ಗೆಳೆಯರೆಲ್ಲರೂ ಬದಲಾವಣೆ. ಹೌದು, ಹೆಂಗ್ ಬದಲಾವಣೆ ಆಗ್ತಾರೆ ವೈಜ್ಞಾನಿಕವಾಗಿ ಕೊಡುತ್ತೆ. ನಾನು ಉದಾಹರಣೆ ಸುಮ್ಮನೆ ಕೊಡಲ್ಲ. ಪ್ರತಿ ದಿವಸ 3 ತಾಸು 4 ತಾಸು ನಾವು ಧ್ಯಾನ ಮಾಡಿದ್ರೆ ಹಿಂಗೆ ಕಾಸ್ಮಿಕ್ ರೇಸ್ ಹೆಂಗ ನಮಗೆ ಬರುತ್ತೆ, ಆ ರೇಸ್ ಬಂದು ಮೊದಲು ನಮ್ಮನ್ನೆಲ್ಲ ಶುದ್ಧೀಕರಣ ಮಾಡುತ್ತೆ. ಇನ್ನು ಎಕ್ಸ್ಟ್ರಾ ಎನರ್ಜಿ ಬಂದದ್ದೆಲ್ಲ ನಮ್ಮ ಜೊತೆಗೆ ಲೇಯರ್ ರೆಡಿ ಆಗುತ್ತೆ.